ಎಲ್ಲರಿಗೂ ನಾಗರ ಚೌತಿಯ ಶುಭಾಶಯಗಳು. ನಾಗರ ಚೌತಿ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಪವಿತ್ರವಾದ ದಿನಗಳಲ್ಲಿ ಒಂದು. ಈ ದಿನ ನಾಗದೇವರನ್ನ ಭಕ್ತಿಯಿಂದ ಪೂಜಿಸಿ ಹಾಲು, ಅರಿಶಿನ, ಹೂವು, ಗಂಧ, ನೈವೇದ್ಯ ಮುಂತಾದವುಗಳನ್ನು ಸಮರ್ಪಿಸಿ ಆರಾಧಿಸುವ ಸಂಪ್ರದಾಯವಿದೆ. ನಾಗದೇವರನ್ನ ಶಕ್ತಿ, ರಕ್ಷಣೆ, ಸಂತಾನ ಸೌಭಾಗ್ಯ, ಕುಟುಂಬ ಕ್ಷೇಮ ಮತ್ತು ಪ್ರಕೃತಿಯ ಸಮತೋಲನದ ಪ್ರತೀಕವಾಗಿ ಭಕ್ತಿಯಿಂದ ಪೂಜಿಸಲಾಗುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ನಾಗರಿಗೆ ವಿಶೇಷ ಸ್ಥಾನವಿದೆ. ಶಿವನ ಕಂಠದಲ್ಲಿರುವ ನಾಗ ಶ್ರೀ ಮಹಾವಿಷ್ಣುವಿನ ಶೇಷನಾಗನ ರೂಪ, ಸುಬ್ರಹ್ಮಣ್ಯ ಸ್ವಾಮಿಯೊಂದಿಗೆ ನಾಗಾರಾಧನೆಯ ಸಂಬಂಧ ಇವೆಲ್ಲವೂ ನಾಗದೇವರ ಪವಿತ್ರತೆಯನ್ನ ಸೂಚಿಸುತ್ತೆ. ಈ ದಿನ ನಾಗದೇವರ ಮುಂದೆ ನಮ್ಮ ಮನಸ್ಸಿನಲ್ಲಿರುವ ಭಯ, ಕಷ್ಟ, ಅಡೆತಡೆಗಳನ್ನು ಸಮರ್ಪಿಸಿ ನಮ್ಮ ಕುಟುಂಬವನ್ನ ರಕ್ಷಿಸಬೇಕು, ನಮ್ಮ ಮನೆಗೆ ಶುಭವನ್ನ ಕರುಣಿಸಬೇಕು ಅಂತ ಪ್ರಾರ್ಥಿಸೋದು ಭಕ್ತಿಯ ಒಂದು ಭಾವವಾಗಿದೆ. ಈಗ ನಾವು ನಾಗರ ಚೌತಿ ಪೂಜೆಯ ಸರಳ ವಿಧಾನವನ್ನ ತಿಳಿದುಕೊಳ್ಳೋಣ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮನೆಯ ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಿ ನಾಗದೇವರ ವಿಗ್ರಹವನ್ನ ಅಥವಾ ನಾಗದೇವರ ರಂಗೋಲಿಯನ್ನ ಹಾಕಬೇಕು. ಇಲ್ಲ ಅಂದ್ರೆ ಮನೆಗೆ ಸಮೀಪದಲ್ಲಿರುವ ನಾಗರ ಕಟ್ಟೆಗೆ ಹೋಗಿ ನಾಗರ ಕಲ್ಲಿಗೆ ಪೂಜೆಯನ್ನ ಮಾಡ್ಬೋದು. ಅಥವಾ ಈ ರೀತಿಯಾಗಿ ಅರಿಶಿನದಿಂದ ನಾಗದೇವರ ರೂಪವನ್ನ ಮಾಡಿ ಪೂಜಿಸ್ಬೋದು. ಮೊದಲಿಗೆ ಸಂಕಲ್ಪವನ್ನ ಮಾಡ್ಕೋಬೇಕು. ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ, ಶ್ರೀ ನಾಗದೇವತಾ ಪ್ರೀತ್ಯರ್ಥಂ, ಸರ್ವ ಸರ್ಪದೋಷ ನಿವಾರಣಾರ್ಥಂ, ಸರ್ವಾರಿಷ್ಟ ನಿವಾರಣಾರ್ಥಂ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ, ಸಂತಾನ ಸೌಭಾಗ್ಯ ಪ್ರಾಪ್ತ್ಯರ್ಥಂ, ಕುಟುಂಬ ಕ್ಷೇಮಾಭಿವೃದ್ಧ್ಯರ್ಥಂ, ಸಕಲ ಮನೋರಥ ಸಿದ್ಧ್ಯರ್ಥಂ ಶ್ರೀ ನಾಗದೇವತಾಂ ಪೂಜಾಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೋಬೇಕು. ನಂತರ ಭಕ್ತಿಯಿಂದ ಅರಿಶಿನ, ಗಂಧ, ಹೂವು, ಅಕ್ಷತೆ ಇವೆಲ್ಲವನ್ನ ನಾಗದೇವರಿಗೆ ಅರ್ಪಣೆ ಮಾಡಬೇಕು. ಹಳದಿ ಬಣ್ಣದ ಹೂಗಳು ನಾಗಪ್ಪನಿಗೆ ಇಷ್ಟ ಅಂತಾರೆ, ಅದನ್ನ ನೀವು ಅರ್ಪಿಸ್ಬೋದು. ಅಥವಾ ಸುಗಂಧಿತ ಪುಷ್ಪಗಳು ಅಂದರೆ ಮಲ್ಲಿಗೆ ಹೂವಾಗಿರ್ಬೋದು, ಸಂಪಿಗೆ ಹೂವಾಗಿರ್ಬೋದು, ಇದನ್ನ ನೀವು ನಾಗಪ್ಪನಿಗೆ ಅರ್ಪಿಸ್ಬೋದು. ನಾಗದೇವತಾ ಅಷ್ಟೋತ್ತರವನ್ನ ಹೇಳ್ಕೋಬೇಕು. ಶ್ರೀ ನಾಗದೇವತಾ ಅಷ್ಟೋತ್ತರ ಶತನಾಮಾವಳಿ. ಓಂ ಅನಂತಾಯ ನಮಃ, ಓಂ ಆದಿಶೇಷಾಯ ನಮಃ, ಓಂ ಅಗದಾಯ ನಮಃ, ಓಂ ಅಕಿರ್ಲೋವೇಚರಾಯ ನಮಃ, ಓಂ ಅಮಿತ ವಿಕ್ರಮಾಯ ನಮಃ, ಓಂ ಅನಿಮಿಷಾರ್ಚಿತಾಯ ನಮಃ, ಓಂ ಆದಿವಂದ್ಯಾನಿವೃತ್ತಯೇ ನಮಃ, ಓಂ ವಿನಾಯಕೋದರಬದ್ಧಾಯ ನಮಃ, ಓಂ ವಿಷ್ಣುಪ್ರಿಯಾಯ ನಮಃ, ಓಂ ವೇದಸ್ತುತ್ಯಾಯ ನಮಃ, ಓಂ ವಿಹಿತಧರ್ಮಾಯ ನಮಃ, ಓಂ ವಿಷಧರಾಯ ನಮಃ, ಓಂ ಶೇಷಾಯ ನಮಃ, ಓಂ ಶತ್ರುಸೂದನಾಯ ನಮಃ, ಓಂ ಅಶೇಷಫಣಾಮಂಡಲಮಂಡಿತಾಯ ನಮಃ, ಓಂ ಅಪ್ರತಿಹತಾನುಗ್ರಹದಾಯಿನೇ ನಮಃ, ಓಂ ಅಮಿತಾಚಾರಾಯ ನಮಃ, ಓಂ ಅಖಂಡೈಶ್ವರ್ಯ ಸಂಪನ್ನಾಯ ನಮಃ, ಓಂ ಅಮರಾಹಿಪಸ್ತುತ್ಯಾಯ ನಮಃ, ಓಂ ಅಘೋರರೂಪಾಯ ನಮಃ, ಓಂ ವ್ಯಾಲವ್ಯಾಯ ನಮಃ, ಓಂ ವಾಸುಕಯೇ ನಮಃ, ಓಂ ವರಪ್ರದಾಯಕಾಯ ನಮಃ, ಓಂ ವನಚರಾಯ ನಮಃ, ಓಂ ವಂಶವರ್ಧನಾಯ ನಮಃ, ಓಂ ವಾಸುದೇವಶಯನಾಯ ನಮಃ, ಓಂ ವಟವೃಕ್ಷಾರ್ಚಿತಾಯ ನಮಃ, ಓಂ ವಿಪ್ರವೇಶಧಾರಿಣೇ ನಮಃ, ಓಂ ತ್ವರಿತಾಗಮನಾಯ ನಮಃ, ಓಂ ತಮೋರೂಪಾಯ ನಮಃ, ಓಂ ದರ್ಪೀಕರಾಯ ನಮಃ, ಓಂ ಧರಣೀಧರಾಯ ನಮಃ, ಓಂ ಕಶ್ಯಪಾತ್ಮಜಾಯ ನಮಃ, ಓಂ ಕಾಲರೂಪಾಯ ನಮಃ, ಓಂ ಯುಗಾಧಿಪಾಯ ನಮಃ, ಓಂ ಯುಗಂಧರಾಯ ನಮಃ, ಓಂ ರಶ್ಮಿವಂತಾಯ ನಮಃ, ಓಂ ರಮ್ಯಗಾತ್ರಾಯ ನಮಃ, ಓಂ ಕೇಶವಪ್ರಿಯಾಯ ನಮಃ, ಓಂ ವಿಶ್ವಂಭರಾಯ ನಮಃ, ಓಂ ಶಂಕರಾಭರಣಾಯ ನಮಃ, ಓಂ ಶಂಖಪಾಲಾಯ ನಮಃ, ಓಂ ಶಂಭುಪ್ರಿಯಾಯ ನಮಃ, ಓಂ ಷಡಾನನಾಯ ನಮಃ, ಓಂ ಪಂಚಶಿರಸೇ ನಮಃ, ಓಂ ಪಾಪನಾಶಾಯ ನಮಃ, ಓಂ ಪ್ರಮದಾಯ ನಮಃ, ಓಂ ಪ್ರಚಂಡಾಯ ನಮಃ, ಓಂ ಭಕ್ತಿವಶ್ಯಾಯ ನಮಃ, ಓಂ ಭಕ್ತರಕ್ಷಕಾಯ ನಮಃ, ಓಂ ಬಹುಶಿರಸೇ ನಮಃ, ಓಂ ಭಾಗ್ಯವರ್ಧನಾಯ ನಮಃ, ಓಂ ಭವಭೀತಿಹರಾಯ ನಮಃ, ಓಂ ತಕ್ಷಕಾಯ ನಮಃ, ಓಂ ಲೋಕತ್ರಯಾಧೀಶಾಯ ನಮಃ, ಓಂ ಶಿವಾಯ ನಮಃ, ಓಂ ವೇದವೇದ್ಯಾಯ ನಮಃ,
ಓಂ ಪೂರ್ಣಾಯ ನಮಃ. ಓಂ ಪುಣ್ಯಾಯ ನಮಃ. ಓಂ ಪುಣ್ಯಕೀರ್ತಯೇ ನಮಃ. ಓಂ ಪಟೇಶಾಯ ನಮಃ. ಓಂ ಪಾರಗಾಯ ನಮಃ. ಓಂ ನಿಷ್ಕಲಾಯ ನಮಃ. ಓಂ ವರಪ್ರದಾಯ ನಮಃ. ಓಂ ಕರ್ಕೋಟಕಾಯ ನಮಃ. ಓಂ ಶ್ರೇಷ್ಠಾಯ ನಮಃ. ಓಂ ಶಾಂತಾಯ ನಮಃ. ಓಂ ದಾಂತಾಯ ನಮಃ. ಓಂ ಆದಿತ್യമರ್ದನಾಯ ನಮಃ. ಓಂ ಸರ್ವಪೂಜ್ಯಾಯ ನಮಃ. ಓಂ ಸರ್ವಾಕಾರಾಯ ನಮಃ. ಓಂ ನಿರಾಶಯಾಯ ನಮಃ. ಓಂ ನಿರಂಜನಾಯ ನಮಃ. ಓಂ ಐರಾವತಾಯ ನಮಃ. ಓಂ ಶರಣ್ಯಾಯ ನಮಃ. ಓಂ ಸರ್ವದಾಯಕಾಯ ನಮಃ. ಓಂ ಧನಂಜಯಾಯ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ವ್ಯಕ್ತರೂಪಾಯ ನಮಃ. ಓಂ ತಮೋಹರಾಯ ನಮಃ. ಓಂ ಯೋಗೀಶ್ವರಾಯ ನಮಃ. ಓಂ ಕಲ್ಯಾಣಾಯ ನಮಃ. ಓಂ ಬಾಲಾಯ ನಮಃ. ಓಂ ಬ್ರಹ್ಮಚಾರಿಣೇ ನಮಃ. ಓಂ ಶಂಕರಾನಂದಕರಾಯ ನಮಃ. ಓಂ ಜಿತಕ್ರೋಧಾಯ ನಮಃ. ಓಂ ಜೀವಾಯ ನಮಃ. ಓಂ ಜಯದಾಯ ನಮಃ. ಓಂ ಜಪಪ್ರಿಯಾಯ ನಮಃ. ಓಂ ವಿಶ್ವರೂಪಾಯ ನಮಃ. ಓಂ ವಿಧಿಸ್ತುತಾಯ ನಮಃ. ಓಂ ವಿಧೀಂದ್ರ ಶಿವ ಸಂಸ್ತುತ್ಯಾಯ ನಮಃ. ಓಂ ಶ್ರೇಯಪ್ರದಾಯ ನಮಃ. ಓಂ ಪ್ರಾಣದಾಯ ನಮಃ. ಓಂ ವಿಷ್ಣುತಲ್ಪಾಯ ನಮಃ. ಓಂ ಗುಪ್ತಾಯ ನಮಃ. ಓಂ ಗುಪ್ತತರಾಯ ನಮಃ. ಓಂ ರಕ್ತವಸ್ತ್ರಾಯ ನಮಃ. ಓಂ ರಕ್ತಭೂಷಾಯ ನಮಃ. ಓಂ ಭುಜಂಗಾಯ ನಮಃ. ಓಂ ಭಯರೂಪಾಯ ನಮಃ. ಓಂ ಸರೀಸೃಪಾಯ ನಮಃ. ಓಂ ಸಕಲರೂಪಾಯ ನಮಃ. ಓಂ ಕದ್ರುವಾಸಂಭೂತಾಯ ನಮಃ. ಓಂ ಆಧಾರವಿಧಿಪತಿಕಾಯ ನಮಃ. ಓಂ ಸುಷುಮ್ನಾದ್ವಾರಮಧ್ಯಗಾಯ ನಮಃ. ಓಂ ಫಣಿರತ್ನವಿಭೂಷಣಾಯ ನಮಃ. ಓಂ ನಾಗೇಂದ್ರಾಯ ನಮಃ. ಇತಿ ನಾಗದೇವತಾಷ್ಟೋತ್ತರಶತನಾಮಾವಳಿ. ಈ ರೀತಿಯಾಗಿ ನಾಗದೇವತಾ ಅಷ್ಟೋತ್ತರವನ್ನ ಹೇಳ್ಕೊಂಡು ನಂತರ ಧೂಪವನ್ನ ತೋರಿಸ್ಬೇಕು. ಧೂಪ ದೀಪ ಎಲ್ಲವೂ ಆದ್ಮೇಲೆ ನೈವೇದ್ಯವನ್ನ ಸಮರ್ಪಿಸಬೇಕು. ಇಲ್ಲಿ ನೈವೇದ್ಯಕ್ಕೆ ಹಸಿ ಹಾಲು, ಹಸಿ ತಂಬಿಟ್ಟು, ಹಾಗೆ ನೆನೆಸಿರುವಂತಹ ಕಡಲೆಕಾಳು, ಭತ್ತದ ಹರಳು, ಬೆಲ್ಲದ ನೀರು, ಹಾಗೆ ನೀರನ್ನ ಅರ್ಪಣೆ ಮಾಡಿದ್ದೀನಿ, ಇಲ್ಲಿ ಇಟ್ಟಿದ್ದೀನಿ. ಮೊದಲಿಗೆ ನಾಗಪ್ಪನಿಗೆ ಬೆಲ್ಲದ ನೀರನ್ನ ತೋರಿಸಿ ನಂತರ ಹಾಲಾಕಿ ನಂತರ ನೀರನ್ನ ತೋರಿಸ್ಬೇಕು. ನಂತರ ಇವೆಲ್ಲವನ್ನ ನೈವೇದ್ಯವನ್ನ ಮಾಡಿ ಭಕ್ತಿಯಿಂದ ನಮಸ್ಕರಿಸಬೇಕು. ನಾಗರ ಪೂಜೆ ಕೇವಲ ಒಂದು ಆಚರಣೆ ಮಾತ್ರವಲ್ಲ, ನಮ್ಮ ಸನಾತನ ಪರಂಪರೆಯಲ್ಲಿ ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಗೌರವ ನೀಡುವ ಸಂದೇಶ ಕೂಡ ಇದರಲ್ಲಡಗಿದೆ. ನಾಗದೇವರನ್ನ ಭಕ್ತಿಯಿಂದ ಪೂಜಿಸುವ ಪ್ರಮುಖ ದಿನಗಳಲ್ಲಿ ನಾಗರ ಚೌತಿ ಮತ್ತು ನಾಗರ ಪಂಚಮಿ ಬಹಳ ಪ್ರಸಿದ್ಧವಾದವು. ಆದರೆ ನಾಗರ ಚೌತಿ ಮತ್ತು ನಾಗರ ಪಂಚಮಿ ಒಂದೇನಾ? ಅವುಗಳ ನಡುವಿನ ವ್ಯತ್ಯಾಸವೇನು? ಯಾವ ದಿನ ಪೂಜೆ ಮಾಡಬೇಕು ಎಂಬ ಪ್ರಶ್ನೆ ಅನೇಕರಲ್ಲಿ ಕಾಡ್ತಾ ಇದೆ ಅಲ್ವಾ? ಈ ವಿಡಿಯೋದಲ್ಲಿ ಈಗ ನಾನು ನಾಗರ ಚೌತಿ ಮತ್ತು ನಾಗರ ಪಂಚಮಿಯ ನಡುವಿನ ಪ್ರಮುಖ ವ್ಯತ್ಯಾಸವನ್ನ ಸರಳವಾಗಿ ಹೇಳ್ತಾ ಇದ್ದೀನಿ. ನಾಗರ ಚೌತಿ ಎಂದ್ರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಅಂದರೆ ನಾಗಪಂಚಮಿಗೆ ಒಂದು ದಿನ ಮುಂಚೆ ಬರುವ ಚತುರ್ಥಿ. ಈ ದಿನ ನಾಗದೇವರನ್ನ ಭಕ್ತಿಯಿಂದ ಆರಾಧಿಸುವ ಸಂಪ್ರದಾಯವಿದೆ. ಕೆಲವು ಪ್ರದೇಶಗಳಲ್ಲಿ ನಾಗರ ಚೌತಿ ಎಂದು ನಾಗದೇವರ ಪೂಜೆ, ಉಪವಾಸ, ಸಂಕಲ್ಪ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡೋ ಆಚರಣೆಗಳಿದೆ. ನಾಗರ ಚೌತಿಯನ್ನ ಅನೇಕ ಕುಟುಂಬಗಳಲ್ಲಿ ನಾಗರ ಪಂಚಮಿಯ ಪೂಜೆಗೆ ಪೂರ್ವಭಾಗಿಯಾಗಿ ಆಚರಿಸಲಾಗುತ್ತೆ. ಈ ದಿನ ಹೆಣ್ಣು ಮಕ್ಕಳು ನಾಗಪ್ಪನಿಗೆ ಹಾಲನ್ನ ಎರಿತಾರೆ, ಗಂಡಸರು ನಾಗರ ಪಂಚಮಿಗೆ ಹಾಲನ್ನ ಎರಿತಾರೆ. ಇವತ್ತು ಹೆಣ್ಮಕ್ಳು ಕುಟುಂಬದ ಕ್ಷೇಮಕ್ಕಾಗಿ ಉಪವಾಸವಿರ್ತಾರೆ. ಪೂರ್ತಿ ದಿನ ಉಪವಾಸವಲ್ಲ, ಅನ್ನವನ್ನ ತಿಂದೇ ಇರ್ತಾರೆ. ಉಪ್ಪಿಟ್ಟು ಆ ಥರದ್ದೆಲ್ಲ ಮಾಡಿಕೊಂಡು ಉಪವಾಸವನ್ನ ಇರ್ತಾರೆ. ಇನ್ನು ನಾಗರ ಪಂಚಮಿ ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ. ಇದು ನಾಗಾರಾಧನೆಗೆ ಅತ್ಯಂತ ಪ್ರಸಿದ್ಧವಾದ ದಿನ. ಈ ದಿನ ನಾಗದೇವರನ್ನ ಪೂಜಿಸಿ ಹಾಲು, ಕುಂಕುಮ, ಅರಿಶಿನ, ಹೂವು, ಗಂಧ, ನೈವೇದ್ಯ ಮುಂತಾದವುಗಳನ್ನು ಭಕ್ತಿಯಿಂದ ಸಮರ್ಪಿಸುವ ಸಂಪ್ರದಾಯ ಹಲವು ಪ್ರದೇಶಗಳಲ್ಲಿ ಕಂಡುಬರುತ್ತೆ. ನಾಗದೇವರ ಅನುಗ್ರಹದಿಂದ ಕುಟುಂಬದ ಕ್ಷೇಮ, ಆರೋಗ್ಯ, ಸಂತಾನ ಭಾಗ್ಯ ಮತ್ತು ಸಮೃದ್ಧಿ ದೊರೆಯಲಿ ಅಂತ ಭಕ್ತರು ಪ್ರಾರ್ಥಿಸ್ತಾರೆ. 2 ದಿನ ಪೂಜೆ ಮಾಡ್ಬೋದಾ ಅಂತ ಕೇಳಿದ್ರೆ ಹೌದು, ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ಸ್ಥಳೀಯ ಆಚರಣೆಯನ್ನ ಅನುಸರಿಸೋದು ಉತ್ತಮ. ಕೆಲವು ಕುಟುಂಬಗಳಲ್ಲಿ ನಾಗರ ಚೌತಿ ಎಂದ ವಿಶೇಷ ಪೂಜೆ ಮಾಡ್ತಾರೆ. ಮರುದಿನ ನಾಗರ ಪಂಚಮಿ ಎಂದು ನಾಗದೇವರಿಗೆ ಪೂಜೆ ಸಲ್ಲಿಸ್ತಾರೆ. ಇನ್ನು ಕೆಲವು ಕಡೆ ಮುಖ್ಯವಾಗಿ ನಾಗರ ಪಂಚಮಿಯನ್ನಷ್ಟೇ ಆಚರಿಸ್ತಾರೆ.
ಆದ್ರಿಂದ ಒಂದೇ ಆಚರಣೆಯನ್ನ ಎಲ್ರಿಗೂ ಕಡ್ಡಾಯ ಅಂತ ಹೇಳೋದಕ್ಕಿಂತ ತಮ್ಮ ಮನೆತನದ ಸಂಪ್ರದಾಯಕ್ಕೆ ಆದ್ಯತೆ ನೀಡೋದು ಉತ್ತಮ. ಈ ಪವಿತ್ರ ದಿನದಂದು ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಆರೋಗ್ಯ, ಆಯಸ್ಸು, ಸಂತೋಷ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಬೇಕು. ಮಕ್ಕಳಿಗೆ ಉತ್ತಮ ಆರೋಗ್ಯ ಮತ್ತು ವಿದ್ಯಾಭಿವೃದ್ಧಿ, ದಾಂಪತ್ಯ ಜೀವನದಲ್ಲಿ ಸಂತೋಷ, ಮನೆಯಲ್ಲಿ ಸೌಹಾರ್ದತೆ, ಹಿರಿಯರಿಗೆ ಆರೋಗ್ಯ ಮತ್ತು ಕುಟುಂಬದ ಪ್ರತಿಯೊಬ್ಬರಿಗೂ ನಾಗರ ಕೃಪೆ ದೊರೆಯಲಿ ಅಂತ ಪ್ರಾರ್ಥಿಸಬೇಕು. ಹೊಸಲಿನ ಪೂಜೆ ಕೂಡ ಮಾಡೋದು ತುಂಬಾನೇ ಮುಖ್ಯವಾದದ್ದು. ನಾಗಪ್ಪ ಮನೆ ಒಳಗಡೆ ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ರಂಗೋಲಿಯನ್ನ ಹಾಕೊಂಡು ಹೊಸಲಿನ ಪೂಜೆ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಯಾವುದೇ ದ್ವೇಷ, ಭಯ ಮತ್ತು ನಕಾರಾತ್ಮಕ ಭಾವನೆಗಳಿದ್ದರೆ ಅವುಗಳನ್ನು ಬಿಟ್ಟು ಭಕ್ತಿ, ಶಾಂತಿ ಮತ್ತು ಸಕಾರಾತ್ಮಕತೆಯನ್ನ ಬೆಳೆಸ್ಕೊಳ್ಬೇಕು. ಪೂಜೆಯ ಕೊನೆಯಲ್ಲಿ ತುಪ್ಪದ ಆರತಿಯನ್ನ ದೇವರಿಗೆ ಮಾಡಿ, ನಾಗದೇವರ ಕೃಪೆಯಿಂದ ನಮ್ಮ ಮನೆ ಸದಾ ಮಂಗಳಮಯವಾಗಿರಲಿ, ನಮ್ಮ ಕುಟುಂಬದಲ್ಲಿ ಆರೋಗ್ಯ ಮತ್ತು ಸಂತೋಷ ನೆಲೆಸಿರಲಿ, ಎಲ್ಲ ಸಂಕಷ್ಟಗಳು ದೂರವಾಗಲಿ, ಎಲ್ಲ ಸತ್ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸಬೇಕು. ಈ ನಾಗರ ಚೌತಿ ವಿಶೇಷ ಪೂಜೆ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ನಲ್ಲಿ ಓಂ ನಾಗದೇವತಾಭ್ಯೋ ನಮಃ ಅಂತ ಹಾಕಿ. ನಾಗದೇವರ ಕೃಪೆ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಸದಾ ಇರಲಿ. ಶ್ರೀ ನಾಗದೇವಾಯ ನಮಃ. ಶ್ರೀ ನಾಗರಾಜಾಯ ನಮಃ. ಸರ್ವೇ ಜನ ಸುಖಿನೋ ಭವಂತು.